ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಒಬ್ಬಂಟಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಮುನ್ನುಗ್ಗುತ್ತಿರುವ ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಸೈಲೆಂಟ್ ಆಗಿದ್ದ ರಕ್ಷಿತಾ ಇದೀಗ ವೈಲೆಂಟ್ ಆಗಿದ್ದಾರೆ. ಯಾರಿಗೂ ಕೇರೆ ಅನ್ನದ ರಕ್ಷಿತಾ ಎಲ್ಲರೊಂದಿಗೆ ಗುಡುಗುತ್ತಿದ್ದಾರೆ. ಅಶ್ವಿನಿ ಗೌಡ ಅವರಿಗೆ ಮನೆಯ ಎಲ್ಲ ಸ್ಪರ್ಧಿಗಳು ಹೆದರ್ತಾರೆ, ಆದರೆ ರಕ್ಷಿತಾ ಮಾತ್ರ ಡೋಂಟ್ ಕೇರ್ ಅನ್ನೋ ತರ ಮುಖಕ್ಕೆ ಒದ್ದಂಗೆ ಹೇಳ್ತಾರೆ. ಇತ್ತೀಚೆಗೆ ರಕ್ಷಿತಾ ಶೆಟ್ಟಿ ಬಿಗ್ ಮನೆಯಲ್ಲಿ ಹೈಲೈಟ್ ಆಗೋದನ್ನ ನೋಡೋಕಾಗದೆ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಅವರು ರಕ್ಷಿತಾಳನ್ನು ಮನೆಯಿಂದ ಎಲಿಮಿನೇಟ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಅವರು ಏನೇ ಪ್ಲಾನ್ ಮಾಡಿದ್ರು ಕರ್ನಾಟಕದ ಜನತೆ ರಕ್ಷಿತಾ ಶೆಟ್ಟಿಯನ್ನು ಬಿಟ್ಟುಕೊಡಲ್ಲ. ರಕ್ಷಿತಾಗೆ ಇತ್ತೀಚೆಗೆ ಅತಿ ಹೆಚ್ಚು ಜನರ ಬೆಂಬಲ ಸಿಗುತ್ತಿದೆ. ರಕ್ಷಿತಾ ಮಾತಿಗೂ ಸೈ, ಆಟಕ್ಕೂ ಸೈ ಎಂದು ಮತ್ತೊಮ್ಮೆ ನಿರೂಪಿಸಿದ್ದಾರೆ. ವಯಸ್ಸು ಚಿಕ್ಕದಾದರೂ ವಯಸ್ಸಿಗೆ ಮೀರಿದ ಎಂಟರ್ಟೈನ್ಮೆಂಟ್ ಅನ್ನು ಕರ್ನಾಟಕದ ಜನತೆಗೆ ಕೊಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಎನರ್ಜೆಟಿಕ್ ಫೀಮೇಲ್ ಕಂಟೆಸ್ಟೆಂಟ್ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ. ಹೌದು, ಸಿಕ್ಕ ಒಂದೇ ಒಂದು ಟಾಸ್ಕ್ ನಲ್ಲಿ ಕನ್ನಡಿಗರ ಮನಗೆದ್ದಿದ್ದಾರೆ. ಅಲ್ಲದೆ ಮಾತು ಅಂತ ಬಂದಾಗ ಯಾರಿಗೂ ಬಿಟ್ಟು ಕೊಡೋ ಹುಡುಗಿನೇ ಅಲ್ಲ. ಇವರು ಟಾಪ್ 5 ಸ್ಪರ್ಧಿಗಳಲ್ಲಿ ಒಬ್ಬರಾಗುವ ಎಲ್ಲ ಸಾಮರ್ಥ್ಯ ಇದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ರಕ್ಷಿತಾ ಶೆಟ್ಟಿ ಸಿಂಹಿಣಿ ಪಟ್ಟಕ್ಕೆ ಸೀಮಿತವಾಗುತ್ತಾರಾ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ.